ಆನೇಕಲ್ ತಾಲೂಕಿನ ಸರ್ಜಾಪುರ ರೋಡ್ ದೊಮ್ಮಸಂದ್ರ ಬಳಿ ಇರುವ ಸೈನಿ ವರ್ಲ್ಡ್ ಶೋರೂಮ್ನ ಆವರಣದಲ್ಲಿ 25ನೇ ವರ್ಷದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇನ್ನು ದೇವರಾಜ್, ರಾಜೇಶ್, ಓಂ ಪ್ರಕಾಶ್ ಮತ್ತು ಕೈಲಾಶ್ ರವರ ಮಾಲೀಕತ್ವದಲ್ಲಿ ರಾಜ್ಯದ ಅನೇಕ ಕಡೆ ಸೈನಿ ವರ್ಲ್ಡ್ ಶೋರೂಮ್ ಪ್ರಾರಂಭಗೊಂಡು ಈಗಾಗಲೇ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಲಾಗುತ್ತಿದೆ ಎನ್ನಲಾಗಿದೆ. ಇನ್ನು ಸೈನಿ ವರ್ಲ್ಡ್ ಶೋರೂಮ್ನಲ್ಲಿ ಗೃಹ ಬಳಕೆ ವಸ್ತುಗಳು ಮತ್ತು ಮನೆ ಕಟ್ಟಲು ಬೇಕಾದ ಎಲ್ಲಾ ರೀತಿಯಾದ ಉಪಕರಣಗಳು, ವಸ್ತುಗಳು ರಿಯಾಯಿತಿ ದರದಲ್ಲಿ ಜೊತೆಗೆ ಗುಣಮಟ್ಟದಲ್ಲಿ ದೊರೆಯಲಿದ್ದು, ಸಾರ್ವಜನಿಕರು ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಸೈನಿ ವರ್ಲ್ಡ್ ಶೋರೂಮ್ನ ಮುಖ್ಯಸ್ಥರು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ಹೇಳಿ ಅವಾಗ ಸ್ಟಾರ್ಟ್ ಮಾಡಿ ಹೇಳಿ ಸರ್. ಓಕೆ ರೋಲ್. ಸೊ ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಇವತ್ತು ತುಂಬ ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ನಾವು. ಜಾಗ್ವಾರ್ ಗ್ರೂಪ್ನ ಪರವಾಗಿ ನಾವು ಸೈನಿ ವರ್ಲ್ಡು ಅವರು ನಮ್ಮ ಜಾಗ್ವಾರ್ ಪಾರ್ಟ್ನರ್ ಮೋರ್ ದ್ಯಾನ್ 15 ಇಯರ್ಸ್. ಜಾಗ್ವಾರ್ ಗ್ರೂಪ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಇವತ್ತು ನೀವು ಇಲ್ಲಿ ನೋಡ್ತಿರುವ ಹಾಗೆ ನಾವು ಜಾಗ್ವಾರ್ ಒಂದು ಶೋರೂಮ್ ಅನ್ನು ಓಪನ್ ಮಾಡಿದ್ದೀವಿ. ಗೊತ್ತಿರುವ ಹಾಗೆ ಜಾಗ್ವಾರ್ ನಾವು ಕಂಪ್ನಿ ನಾವು ಹೇಳ್ತೀವಿ ಕಂಪ್ಲೀಟ್ ಬಾತ್ರೂಮ್ ಆ್ಯಂಡ್ ಕಂಪ್ಲೀಟ್ ಲೈಟಿಂಗ್ ಸೊಲ್ಯೂಷನ್ಸ್ ಅಂತ. ನಮ್ಮ ಕಂಪನಿ ಇವತ್ತಿನ ದಿವಸ ಮೋರ್ ದ್ಯಾನ್ 56 ಕಂಟ್ರೀಸ್ನಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀವಿ.
ನಾವು ಹೇಳುವ ಪ್ರಕಾರ ನಮ್ಮದು ಜಾಗ್ವಾರ್ ಒಂದು ಇಂಡಿಯನ್ ಬ್ರ್ಯಾಂಡ್ ಮಾತ್ರ ಅಲ್ಲ, ಇದು ಇವತ್ತಿನ ದಿವಸ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ಜಗತ್ತಿನ ಮೋರ್ ದ್ಯಾನ್ 50 ಕಂಟ್ರೀಸ್ನಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಈಗ ಜಾಗ್ವಾರ್ ಗ್ರೂಪ್ ಮತ್ತು ಸೈನಿ ವರ್ಲ್ಡು ಈ ಒಂದು ರಿಲೇಷನ್ಶಿಪ್ಪು ಆಲ್ಮೋಸ್ಟ್ ಐ ಥಿಂಕ್ ಮೋರ್ ದ್ಯಾನ್ 15 ಇಯರ್ಸ್ ಅಂತ ಹೇಳ್ಬೋದು. ನನಗೆ ನೆನಪಿರೋ ಹಾಗೆ ಐ ಥಿಂಕ್ 2011-12ನಲ್ಲಿ ನಾವು ಸೈನಿ ವರ್ಲ್ಡು, ಮೊದಲು ಸೈನಿ ವರ್ಲ್ಡ್ ಅಂತ ಇರಲಿಲ್ಲ, ಮಾತಾಜಿ ಅಂತ ಒಂದು ಸ್ಟೋರ್ ಇತ್ತು, ಚಿಕ್ಕದಾಗಿತ್ತು ಸ್ಟೋರು, ತುಂಬ ಚಿಕ್ಕದಾಗೇ ಇತ್ತು. ಆವತ್ತಿನ ಡೇಟ್ನಲ್ಲಿ ಸೈನಿ ವರ್ಲ್ಡ್ ಏನು ನಮ್ಮ ಜೊತೆಗೆ ಇದ್ದಾರೆ ಇವತ್ತಿನ ಡೇಟ್ನಲ್ಲಿ, ಅವರು ಒಂದು ಏನು ಹೇಳ್ತೀವಿ ನಾವು ಅಂತಂದರೆ ಅವ್ರದ್ದು ಒಂದು ಲೆವೆಲ್ ಆಫ್ ಎನರ್ಜಿ ಇದೆಲ್ಲ ನೋಡಿಬಿಟ್ಟು ನಮಗೂ ಅನ್ನಿಸ್ತು ಈ ಡೀಲರ್ ಮಾಡಿದ್ರೆ ಐ ಥಿಂಕ್ ಅವರು ತುಂಬ ಚೆನ್ನಾಗೇ ಮಾಡ್ತಾರೆ, ಅವ್ರ ಜೊತೆಗೆ ನಮ್ಮ ಬ್ರ್ಯಾಂಡು ಒಂದು ದಿವಸದಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ 15 ಇಯರ್ಸ್ ನಂತರ ನಾವು ನೋಡಬೇಕಿದ್ರೆ ಒಂದು 400 ಸ್ಕ್ವೇರ್ ಫೀಟ್ನಲ್ಲಿ ಏನು ಒಂದು ಶಾಪ್ ಇತ್ತು, ಒಂದು ಶೋರೂಮ್ ಇತ್ತು, ಇವತ್ತಿನ ಡೇಟ್ನಲ್ಲಿ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ 5 ಫ್ಲೋರ್ಸ್ ಇದೆ, 35,000 ಸ್ಕ್ವೇರ್ ಫೀಟ್ನಲ್ಲಿ ಈ ಒಂದು ಶೋರೂಮು ಬೆಳೆದಿದೆ. ಒಂದು 200 ಸ್ಕ್ವೇರ್ ಫೀಟ್ನಲ್ಲಿ ಏನೊಂದು ಜಾಗ್ವಾರ್ ಅಂತ ಡಿಸ್ಪ್ಲೇ ಏನಿತ್ತು, ಇವತ್ತಿನ ಡೇಟ್ನಲ್ಲಿ ಒಂದು 5,000 ಸ್ಕ್ವೇರ್ ಫೀಟ್ನಲ್ಲಿ ಡಿಸ್ಪ್ಲೇ ಆಗಿದೆ. ಈಗ ನಾವು ಮಾಡಿರುವ ಈ ಡಿಸ್ಪ್ಲೇ ಏನಿದೆ ಇದು ನಾವು ಇಂಟರ್ನ್ಯಾಷನಲ್ ಗ್ಲಾಸ್ ಅಂತ ಹೇಳ್ತೀವಿ. ಇವತ್ತಿನ ಡೇಟ್ನಲ್ಲಿ ಈ ಶೋರೂಮು ಕಂಪ್ಲೀಟ್ ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮ್ಸ್ ಅಂತ ನಾವು ಹೇಳ್ಬೋದು. ಈಗ ನಾವು ಶೋರೂಮ್ ಮಾಡಿದ್ದೀವಿ, ಈ ಶೋರೂಮು ಯಾವ ಥರ ಆಯಿತು, ಇದರಲ್ಲಿ ಸೈನಿ ವರ್ಲ್ಡಿನ ಒಂದು ಏನು ರೋಲ್ ಇದೆ, ಇವರು ಈ ಥರ ಒಂದು ಈ ಪ್ರಮಾಣದಲ್ಲಿ ಯಾವ ಥರ ಬೆಳೆದ್ರು, ಇದು ಹೇಳಲಿಕ್ಕೆ ನಾನು ಒಂದು 2 ನಿಮಿಷ ತಗೋತೀನಿ. ಅವರು ಇವತ್ತಿನ ಡೇಟ್ನಲ್ಲಿ ಸಿಲ್ವರ್ ಜೂಬ್ಲಿ 25ನೇ ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನ್ಯೂ ಮಾತಾಜಿ ಸೈನಿ ವರ್ಲ್ಡ್ ಅಂತ ಹೇಳ್ಬಿಟ್ಟು ಆಸ್ ಎ ಫಾರ್ಮು. ಐ ಥಿಂಕ್ ನನ್ನ ತಿಳಿದಿರೋ ಮಟ್ಟಿಗೆ 1-2-3 ಕ್ವಾಲಿಟೀಸ್ ಅಂತ ಹೇಳ್ತೀವಿ ಬಿಸ್ನೆಸ್ ಮೆನ್ನು ಎಂಟ್ರಪ್ರಿನರ್ಸ್ನಲ್ಲಿ. ಅವ್ರಿಗೆ ಮೊದಲಿಂದಲೂ ಒಂದು ಸಣ್ಣ ಶೋರೂಮ್ನಿಂದ ಒಂದು ದೊಡ್ಡ ಶೋರೂಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಬಿಗ್ ಡ್ರೀಮ್ ಇತ್ತು, ಒಂದು ಬಿಗ್ ಗೋಲ್ ಇತ್ತು. ಆ ಗೋಲನ್ನು ಅವರು ಮಾಡ್ಕೊಬಿಟ್ಟು ಬಂದರು, ನಂಬರ್ 1. ಸೆಕೆಂಡ್ ಒನ್ ಏನು ಅಂತಂದರೆ ನಾವು ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತೀವಿ. ಕಸ್ಟಮರ್ ಸರ್ವಿಸ್ ಅಂತಂದರೆ ಒಂದು ಕಸ್ಟಮರ್ ಒಂದು ಶೋರೂಮಿಗೆ ಬಂದ ನಂತರ ಆ ಕಸ್ಟಮರ್ಸಿಗೆ ಯಾವ ಥರ ಒಂದು ಸರ್ವಿಸನ್ನು ಕೊಡಬೇಕು. ಫೈನಲಿ ರಿಟೇಲ್ ಕಸ್ಟಮರ್ ಇವತ್ತಿನ ಡೇಟ್ನಲ್ಲಿ ಪ್ರಾಡಕ್ಟ್ ಮಾತ್ರ ನೋಡಲ್ಲ, ಪ್ರಾಡಕ್ಟಿನ ಜೊತೆಗೆ ಒಂದು ಡೀಲರ್ ಯಾವ ಥರ ಒಂದು ಸರ್ವಿಸ್ ಕೊಡ್ತಾರೆ ಹೇಳೋದು ನೋಡ್ತಾರೆ ಅವರು. ಐ ಥಿಂಕ್ ಪ್ರಾಡಕ್ಟು, ಸರ್ವೀಸು ಆ್ಯಂಡ್ ಅವ್ರದ್ದು ಒಂದು ಲೆವೆಲ್ ಆಫ್ ಬಿಸ್ನೆಸ್ ಒಂದು ಇನ್ವಾಲ್ವ್ಮೆಂಟು ಪ್ಲಸ್ಸು ಎವ್ರಿ ಟೈಮ್ ನಾವು ಬಂದುಬಿಟ್ಟು ಅವ್ರ ಜೊತೆ ಮಾತಾಡಬೇಕಿದ್ರೆ ನಮ್ಗೆ ಏನು ಅನಿಸುತ್ತೆ ಅಂತಂದರೆ ನಾವು ಒಂದು ಒಳ್ಳೆ ಡೀಲರ್ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಎವ್ರಿ ಟೈಮ್ ನಮ್ಮ ಹತ್ರ ಕೇಳೋ ಕ್ವಶನ್ ಏನು ಅಂತಂದರೆ, ಸರ್ ನಾವು ಇವತ್ತಿಷ್ಟು ಮಾಡಿದ್ದೀವಿ, ಈ ಬಿಸ್ನೆಸ್ಸನ್ನು ನಾವು ಮುಂದೆ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅಂತ. ಓಕೆ, ಐ ಥಿಂಕ್ ಫ್ರಾಮ್ ಎ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಎ ಬಿಸ್ನೆಸ್ಮನ್ಸ್ ಹಂಗರ್ ಟು ಡೂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಎವ್ರಿ ಟೈಮ್ ನಾವು ಏನಾದರೂ ಒಂದು ಸಜೆಷನ್ ಕೊಟ್ಟರೆ, ಸರ್ ಈ ಥರ ಮಾಡೋಣ, ಈ ಥರ ಮಾಡೋದ್ರಿಂದ ಡೆವಲಪ್ಮೆಂಟನ್ನು ನಾವು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನಾವು ಮೀಟಿಂಗಿಗೆ ಕೂತ್ಕೊಳ್ಳೋದಾಗ ಅವ್ರು ಹೇಳ್ತಾರೆ, ಸರ್ ನೀವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಹೇಳಿದ್ರಿ, ನಾವು ಈ ಥರವನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆ, ಸೊ ಆನ್ ಬಿಹಾಫ್ ಆಫ್ ಜಾಗ್ವಾರ್ ಗ್ರೂಪ್ ಐ ವಿಶ್ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್, wish you all the best. I am sure a golden period has just started. To continue on this journey, we would like to see you as a big firm, not just in Bangalore. Let God bless you with all the prosperity, happiness, progress and everything. You emerge as one of the largest dealers across the country. Okay? Right? Thank you, sir. ಶೋರೂಮ್ ಏನು ಮಾಡಿದ್ದೀವಿ ನಾವು ಇವತ್ತಿನ ಡೇಟ್ನಲ್ಲಿ, ನಾವೊಂದು ಮಾತನ್ನು ಹೇಳಿದೆ, ಇವತ್ತಿನ ಡೇಟ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ಲಾಸ್ ಶೋರೂಮ್ ಅಂತ. ಮೈ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್ probably who are listening to me, maybe this video, audio will go to lot of people. My request to everybody is all customers and customer end user irbodu, architect irbodu, engineer irbodu, specifier irbodu, builder irbodu, plumbers irbodu, ಈ ಶೋರೂಮಿಗೆ ಬನ್ನಿ. ಈ ಶೋರೂಮ್ನಲ್ಲಿ ಜಾಗ್ವಾರ್ ಗ್ರೂಪ್ನಲ್ಲಿ ಏನು ಪ್ರಾಡಕ್ಟ್ಸ್ ಇದೆ ಎಲ್ಲ ಪ್ರಾಡಕ್ಟ್ಸು ಇದೆ. ಜಸ್ಟ್ ಡಿಸ್ಪ್ಲೇ ಫಾರ್ಮೆಟ್ನಲ್ಲಿಲ್ಲ, ತುಂಬ ಪ್ರಾಡಕ್ಟ್ಸ್ ಲೈವ್ನಲ್ಲಿರುತ್ತೆ.
ಲೈವ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ಇವತ್ತಿನ ಡೇಟ್ನಲ್ಲಿ ಒಂದು ಕಸ್ಟಮರ್ಸಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅವ್ರು ಜಸ್ಟ್ ನೋಡಿದ್ರೆ ಆಗೋದು, ನೋಡಿಬಿಟ್ಟು ಎಕ್ಸ್ಪೀರಿಯನ್ಸನ್ನು ಮಾಡಬೇಕು. ಐ ಆಮ್ ಶ್ಯೂರ್ ಇಲ್ಲಿ ಏನು ನಾವೊಂದು ಶೋರೂಮನ್ನು ಕ್ರಿಯೇಟ್ ಮಾಡಿದ್ದೀವಿ, ಐ ಥಿಂಕ್ ದ ಎಂಟೈರ್ ಅವರ್ ಕನ್ಸ್ಯೂಮರ್ ಬೇಸ್ ಕ್ಯಾನ್ ಕಮ್ ಓವರ್ ಹಿಯರ್, ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ದೆನ್ ಐ ಆಮ್ ಶ್ಯೂರ್ ದೇ ವಿಲ್ ಗಿವ್ ಯು ವಂಡರ್ಫುಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಗುಡ್ ಆಫ್ಟರ್ನೂನ್ ಆಲ್ ಗೈಸ್, ವೆರಿ ಗುಡ್, ಥ್ಯಾಂಕ್ ಯು. ಸೊ ಇವಾಗ ನಾವು ಬೆಂಗಳೂರಿಗೆ 95-96ಗೆ ಬಂದಿದ್ದೀವಿ. 95-96ಇಂದ ನಾವೊಂದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕದಾಗಿ ಒಂದು ಬಿಸ್ನೆಸ್ಸಿಂದ ನ್ಯೂ ಮಾತಾಜಿ ಹಾರ್ಡ್ವೇರು ಚಿಕ್ಕ ಶೋರೂಮಿಂದ ಓಪನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲಿಂದ ನಾವು ಇಲ್ಲಿ ಸ್ಯಾನಿ ವರ್ಲ್ಡ್ ಅಂತ ಹೇಳ್ಕೊಂಡು ಮಾಡಿದ್ದೀನಿ. ಸೊ ನಾವು 4 ಜನ ಬ್ರದರು ಫುಲ್ ಟೀಮು ನೋಡಿಕೊಂಡು ನಾವು ಒಂದು ಒಳ್ಳೆ ಶೋರೂಮ್ ಮಾಡಬೇಕಂತ ಮನಸ್ಸು ಮಾಡಿದ್ದೀನಿ. ಓಕೆ ಸರ್, ಓಕೆ ಸರ್, 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನೀವೇನಾದ್ರು ಡಿಸ್ಕೌಂಟ್ ಕೊಡ್ತೀರಾ ಕಸ್ಟಮರ್ಗೆ? ಹೌದು ಸರ್. ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಈಗ ಏನಂದರೆ ಆಫರ್ ಎಲ್ಲ ಇದೆ, ಆಲ್ರೆಡಿ ಎಲ್ಲ ಆಫರ್ ಎಲ್ಲ ಮಾಡ್ಕೊಂಡಿದ್ದೀವಿ, ಕ್ಯಾಟ್ಲಾಗ್ ಎಲ್ಲ ಇದೆ. ಸೊ ಕ್ಯಾಟ್ಲಾಗ್ನಲ್ಲಿ 30%, 40%, 45% ಈ ಥರ ಎಲ್ಲ ಆಫರ್ ಕೂಡ ಇದೆ. ಸೊ ಅದನ್ನೇ ಬಂದುಬಿಟ್ಟು ನಮ್ಮದು 25ನೇ ವರ್ಷ ಇವಾಗ. ಸೊ ನಾವು 25 ಇಯರ್ಸ್ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮೋರ್ ದೆನ್ 25 ಇಯರ್ಸ್ ಆಗೋಯ್ತು. ಸೊ ಇವತ್ತು ನಾವು ಒಂದು ಸ್ಪೆಷಲಾಗಿ ಪ್ರೋಗ್ರಾಮ್ ಇಟ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ಸೊ ಅದರಿಂದ ಬಂದುಬಿಟ್ಟು ಇವಾಗ ಒಂದು 25 ಇಯರ್ಸ್ಗೆ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಫಂಕ್ಷನ್ ಆಗಿ ಇಟ್ಕೋಬೇಕು ಪ್ಲಾನ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾವು ಸ್ಟಾರ್ಟಿಂಗಿಂದ ಬಿಸ್ನೆಸ್ನೇ ನಿಮ್ಮ ಎಲ್ರಿಗೂ ಆಶೀರ್ವಾದದಿಂದ ಇಲ್ಲಿ ಗಂಟ ಗ್ರೋತ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಎಲ್ರಿಗೂ ಆಶೀರ್ವಾದ ಹೆಂಗೆ ಜೊತೆಲಿ ಇದೆಯೇ ಅದೇ ಥರ ಕಂಟಿನ್ಯೂ ಆಗಿ ನಮ್ಮ ಜೊತೆಲಿ ಇರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಮ್ಮ ಹೆಸರು ಓಂ ಪ್ರಕಾಶ್ ಅಂತ. ಸೊ ನಮ್ಮದು ಆ್ಯಕ್ಚುಲಿ ಏನಂದರೆ ಇದು ಒಂದು ಫ್ಯಾಮಿಲಿ ಬಿಸ್ನೆಸ್. ಸೊ ನಾವು ಆಲ್ರೆಡಿ ನಮ್ಮ ಬ್ರದರ್ಸ್ ಅವರೆಲ್ಲ 96ಗೆ ಎಲ್ಲ ಬೆಂಗಳೂರು ಬಂದ್ಬಿಟ್ಟಿದ್ದಾರೆ. ಸೊ ನಾವು 2000ಗೆ ನಮ್ಮದು ಆನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. 2000ರಿಂದ 2019 ಅವ್ರಿಗೆ ನ್ಯೂ ಮಾತಾಜಿ ಹಾರ್ಡ್ವೇರ್ದು ಆ ಬಿಸ್ನೆಸ್ನ ನಡೆಸಿದ್ದೀವಿ. ಸೊ 2019ಗೆ ಸ್ಯಾನಿ ವರ್ಲ್ಡನ್ನು ಇದು ಒಂದು ಶೋರೂಮ್ ಓಪನ್ ಮಾಡಿದ್ದೀವಿ. ಯಾಕಂದರೆ ಕಸ್ಟಮರ್ ಡಿಮಾಂಡ್ ಇತ್ತು ಅಲ್ಲಿ. ಇದು ಚಿಕ್ಕ ಶೋರೂಮ್ ಇದೆ, ಕ್ಯಾಟ್ಲಾಗಲ್ಲಿ ಎಲ್ಲ ಪ್ರಾಡಕ್ಟ್ನ ನಾವು ಇದು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಸ್ವಲ್ಪ ಲಾರ್ಜ್ ರೇಂಜಲ್ಲಿ ಡಿಸ್ಪ್ಲೇ ಇದ್ದರೆ ನಾವು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡ್ಬೋದು ಅಂದ್ಬಿಟ್ಟು, ಸೊ ಬೇಸ್ ಆನ್ ಕಸ್ಟಮರ್ ಡಿಮಾಂಡ್ ಮೇಲೆ ನಾವು ಸ್ಯಾನಿ ವರ್ಲ್ಡ್ ಅಂತ ಒಂದು ಸರ್ಜಾಪುರ ರೋಡ್ ಧಮ್ಸಂದ್ರ ಸರ್ಕಲ್ ಹತ್ರ ಅರೌಂಡ್ 50,000 ಸ್ಕ್ವೇರ್ ಫೀಟಲ್ಲಿ ದೊಡ್ಡ ಶೋರೂಮ್ ಓಪನ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಂದರೆ ಇವಾಗ ಈ ಶೋರೂಮಲ್ಲಿ ಕಂಪ್ಲೀಟ್ ಹೋಮ್ ಸೊಲ್ಯೂಷನ್. ಯಾರಾದರೆ ಮನೆ ಕಟ್ತಾ ಇದ್ದಾರೆ ಅಂದರೆ ಆ ಬೇಸಸಲ್ಲಿ ಅವ್ರಿಗೆ 10 ಜಾಗ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಟೈಮಲ್ಲಿ ಯಾರ ಹತ್ರ ಟೈಮ್ ಇಲ್ಲ, ಮೇನು ದುಡ್ಡು ಸಿಕ್ಬಿಡುತ್ತೆ ಬಟ್ ಟೈಮ್ ಸಿಕ್ಕಲ್ಲ. ಸೊ ಆ ಬೇಸಸಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಆಲ್ ದಿ ಬ್ರಾಂಡ್ಸ್ ಲೈಕ್ ಹಾರ್ಡ್ವೇರು, ಸ್ಯಾನಿಟ್ರಿ ವೇರು, ಟೈಲು, ಪ್ಲೈವುಡ್ಡು, ಲ್ಯಾಮಿನೇಟು, ಮನೆ ರಿಲೇಟೆಡ್ ಏನೇನು ರಿಕ್ವೈರ್ಮೆಂಟ್ಗಳು ಇದೆ ಎಲ್ಲನೂ ಲೈವ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಲ್ಲಿ ಕಸ್ಟಮರ್ ಬಂದರೆ ಟಚ್ ಆ್ಯಂಡ್ ಫೀಲ್ ಮಾಡಿನೇ ಅವರು ನೋಡ್ಬೋದು. ಅದು ಆದಮೇಲೆ ನಾವು 2023ಗೆ ಡಿವೋಕ್ ಹೋಮ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಹೋಲ್ಸೇಲಾಗೆ ಮಾಡಬೇಕು ಅಂತಬಿಟ್ಟು ನಮ್ಮದು ಆನ್ ಬ್ರ್ಯಾಂಡಾಗೆ ಮಾಡೋಣ ಅಂತಬಿಟ್ಟು ಮಾಡಿದ್ದೀವಿ. ಸೊ ಅದು ಕೂಡ ರನ್ನಿಂಗಲ್ಲಿದೆ. ಅದರಲ್ಲಿ ಹಾರ್ಡ್ವೇರ್ ಐಟಮ್ ಕಂಪ್ಲೀಟಾಗಿ ನಾವು ಇಂಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಹೋಲ್ಸೇಲಾಗಿ ಅದು ಕೂಡ ನಡೀತಾ ಇದೆ. ಸೊ ನಾವು 4 ಜನನೇ ಅಣ್ಣ ತಮ್ಮ ಅವರು. ನಮ್ಮ ಹೆಸರು ಓಂ ಪ್ರಕಾಶ್ ಅಂತ, ದೇವರಾಮ್ ಸರು, ರಾಜೇಶ್ ಸರು, ಕೈಲಾಸ್ ಸರು. ಸೊ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ಸು, ನಾವೆಲ್ಲ ಸರಿ ಇದು ಒಟ್ಟಿಗೆ ಈ ಬಿಸ್ನೆಸ್ನ ನಡೆಸ್ತಾ ಇದ್ದೀವಿ. ಸೊ ನಮ್ಮದು ಕಸ್ಟಮರ್ ಬೇಸ್ ಹೆಂಗೆ ಅಂದರೆ ಟೋಟಲಿ ಬಿಲ್ಡರ್ಸ್ ಇದ್ದಾರೆ. ಆಲ್ ಟೋಟಲ್ ಬಿಗ್ ಬಿಲ್ಡರ್ಸ್ ಲೈಕ್ ಆದರ್ಸು, ನಂಬ್ಯಾಡ್ ಬಿಲ್ಡರ್ಸು, ಬ್ರಿಗೇಡು. ಸೊ ಆ ಥರ ಎಲ್ಲ ಈ ಥರ ಮೋರ್ ದೆನ್ 50-60 ಬಿಲ್ಡರ್ಸ್ ಜೊತೆಗೆ ನಾವು ಟೈಪ್ ಆಗಿದ್ದೀವಿ. ಆಮೇಲೆ ಸುಮಾರು ಆರ್ಕಿಟೆಕ್ಟ್ಸು ಇದ್ದಾರೆ, ಮೋರ್ ದೆನ್ 100-150 ಅವ್ರಿಗೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಕಾಂಟ್ರಾಕ್ಟರ್ಸು, ಬಿಲ್ಡರ್ಸು, ಪ್ಲಂಬರ್ ಸಪೋರ್ಟ್ಸು, ಎಲ್ಲ ಕಸ್ಟಮರ್ದು ಸಪೋರ್ಟು ಚೆನ್ನಾಗಿದೆ. ಸೊ ನಾವು ಟಿಲ್ ಡೇಟ್ ಅವ್ರಿಗೆ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಸಪೋರ್ಟಿಂದ. ಸೊ ಇನ್ನೂ ಮುಂದೆ ಅವ್ರ ಸಪೋರ್ಟು ನಮಗೆ ಕಂಟಿನ್ಯೂ ಬೇಕಾಗತ್ತೆ. ಸೊ ನಾವು ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಂಪನಿಯವರು ಕೂಡ ಧನ್ಯವಾದಗಳು. ಯಾಕೆಂದರೆ ನಮಗೆ ಎಲ್ಲ ಕಂಪನಿಯವರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆಂದರೆ ನಾವು ಅಷ್ಟು ಬ್ರಾಂಡ್ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರ್ ಸರ್ವಿಸ್ ಮಾಡಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಮೇನ್ ಫಸ್ಟ್ ಸರ್ವಿಸ್ ಇಂಪಾರ್ಟೆಂಟ್ ಇದೆ. ಇಲ್ಲ, ಜಾಗ್ವಾರಲ್ಲಿ ಏನಾದರೂ ಸ್ವಲ್ಪ ರಿಪೇರಿ ಆಯಿತು ಅಂದರೆ ಸ್ಪಾಟ್ ಸಿಗಲ್ಲ? ಇಲ್ಲ 100% ಸ್ಪಾಟ್ ಸಿಗುತ್ತೆ, ಸ್ಪಾಟ್ ಸಿಗುತ್ತೆ. ಆಮೇಲೆ ಅದು ವಿತಿನ್ ವಾರಂಟಿ ಇದ್ದರೆ ಫ್ರೀ ಆಗುತ್ತೆ. ವಾರಂಟಿ ಆದಮೇಲೆ ಇದ್ದರೆ ಪಾರ್ಟ್ಸ್ಗೆ ಮಾತ್ರ ಚಾರ್ಜಸ್ ಆಗುತ್ತೆ, ಬಟ್ ಸರ್ವಿಸ್ ಇದೇ ಇರುತ್ತೆ. ಸರ್ವಿಸ್ಗೆ ನೋ ಇಶ್ಯೂ ಸರ್. ನಾವು ಮೋರ್ ದೆನ್ 200 ಬ್ರಾಂಡ್ ಜೊತೆಗೆ ಟೈಪ್ ಆಗಿದ್ದೀವಿ. ಎಲ್ಲ ಬ್ರಾಂಡ್ ಅವರು ಡೈರೆಕ್ಟಾಗಿ ಸರ್ವಿಸು ಅದೆಲ್ಲ ಇರುತ್ತೆ.
ಬೈತಂತ ಅದು ಏನೋ ಪ್ರಾಬ್ಲಮ್ ಇದೆ ಡೈರೆಕ್ಟ್ ನಮಗೆ ನೀವು ಇನ್ಫಾರ್ಮ್ ಮಾಡ್ಬೋದು. ನಾವು ಕಂಪನಿಗೆ ಹೇಳಿಬೇಕಂದ್ರೆ ಇಮಿಡಿಯೇಟ್ ಆಗಿ ಸರ್ವಿಸಲ್ಲಿ ನಾವು ಸರ್ ನಾವು ಆ್ಯಕ್ಚುಲಿ ಸೇಲ್ ಮಾಡೋದು ದೊಡ್ಡದಲ್ಲ, ನಮ್ಮದು ಮೇನ್ ಸರ್ವಿಸ್ ಮಾಡಿದ್ಮೇಲೆ ಸರ್ವಿಸ್ ಕೂಡ ಇಂಪಾರ್ಟೆಂಟು. ಸೊ ಕಸ್ಟಮರ್ ಮೇನಾಗ ಮೆಟಲ್ ತೊಗೊಂಡೋದ್ಮೇಲೆ ಸರ್ವಿಸ್ ಮಾತ್ರ ನಾವು ಕಂಪಲ್ಸರಿ ಅದು ನೋಡ್ಕೋಬೇಕು, ಸರ್ವಿಸ್ ಮಾಡಲೇಬೇಕು. ನಮ್ಮದು ಏನಂದರೆ 7-8 ಜನ ಬ್ಯಾಕ್ ಎಂಡ್ ಟೀಮ್ ಬರೀ ಸರ್ವಿಸೇ ಹ್ಯಾಂಡಲ್ ಮಾಡೋದು. ಮೇನ್ ಇಂಪಾರ್ಟೆಂಟ್ ಸರ್ವಿಸೇ. ಸೊ ಸರ್ವಿಸಿಂದಾನೇ ನಾವು ಈ ಲೆವೆಲ್ಗೆ ಇವತ್ತು ಬಂದಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೈನಿ ವರ್ಲ್ಡಲ್ಲಿ ಕಸ್ಟಮರ್ ಏನಕ್ಕೆ ಬರಬೇಕು ಅಂದರೆ ಈ ಕಸ್ಟಮರ್ದು ನಾವು ಟೋಟಲಿ ಲಾರ್ಜ್ ಆಗಿ ಸ್ಟಾಕ್ ಮಾಡ್ತೀವಿ. ಇವಾಗ ಬೇರೆ ಬೇರೆ ಶಾಪ್ಗಳು ಇರ್ತವೆ, ಅದರಲ್ಲಿ ಸೈನ್ಗೆ ವರ್ಲ್ಡ್ಗೆ ಯಾಕೆ ಬರುತ್ತೆ? ಯಾಕಂದ್ರೆ ಈಗ 25 ವರ್ಷ ಈಗ ಇವಾಗ ಏನಂದರೆ ಸೈನಿ ವರ್ಲ್ಡಲ್ಲಿ ಕಸ್ಟಮರ್ ಬರೋದೇನೋ ಒಂದು ಟೈಮ್ ಸೇವ್ ಆಗುತ್ತೆ. ಯಾಕಂದರೆ ಒಂದು ಜಾಗದಲ್ಲಿ ಬಂದರೆ ಅವ್ರ ಮನೆಗೆ ಏನೇನು ಬೇಕು ಟೆನ್ಷನ್ ಫ್ರೀ ಮಾಡಿ ಕಂಪ್ನಿಲಿ ಎಲ್ಲ ಐಟಮು ತಗೋಬೋದು. ಆಮೇಲೆ ಇನ್ನೊಂದು ಏನಂದರೆ ನಾವು ಲಾರ್ಜ್ ಕ್ವಾಂಟಿಟಿಗೆ ಮೆಟೀರಿಯಲ್ನ ಸ್ಟಾಕ್ ಮಾಡ್ತೀವಿ. ಅವಾಗ ಏನಂದರೆ ಕಸ್ಟಮರ್ ಸರ್ವಿಸ್ ಇಂಪಾರ್ಟೆಂಟ್. ಅವ್ರಿಗೂ ಪ್ಲಂಬರು ಕಾಂಟ್ಯಾಕ್ಟ್ ಜೊತೆಯಲ್ಲಿ ಕೊಡ್ತಾರೆ, ನೋಡಪ್ಪ ಇವಾಗ ಮೆಟೀರಿಯಲ್ ಬೇಕು ನಮಗೆ ನಾಳೆ ಕೆಲಸ ಸ್ಟಾರ್ಟ್ ಮಾಡಿ. ಸೊ ನಮ್ಮದು ವೇರ್ ಹೌಸ್ಗಳು ಇದೆ, ಇಮಿಡಿಯೇಟ್ ಮೆಟೀರಿಯಲ್ ಸರ್ವಿಸ್ ನಮ್ಮದು ಆನ್ ವೆಹಿಕಲ್ಗಳು ಇದೆ, ಇಮಿಡಿಯೇಟ್ ಸರ್ವಿಸ್ ಮಾಡೋದು. ಇನ್ನೊಂದು ಆಫರ್ಗಳು ನಾವು ಬಿಡ್ತಾ ಇರ್ತೀವಿ ಕಸ್ಟಮರ್ಗೆ. ಫ್ರೀ ಡೆಲಿವರಿ ಇದೆ, ಆಫರ್ಸ್ ಇದೆ. ಏನಂದರೆ ಸರ್ ನಮಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಅದು ಅಂದರೆ ರೇಟು ಪ್ರೈಸಿಂಗು ಡಿಸ್ಕೌಂಟ್ಗಳು ಇದೆ, ಆಫರ್ಗಳು ಇದೆ, ಅದೆಲ್ಲ ನಡೀತಾ ಇದೆ. ಆ ಥರ ಎಲ್ಲ ನಮ್ಗೆ ನಾವು ಕಸ್ಟಮರ್ ಸಪೋರ್ಟ್ ಮಾಡ್ತಾ ಇರ್ತೀವಿ. ಒಂದೇ ಜಾಗದಲ್ಲಿ ಕಂಪ್ಲೀಟ್ ಕೌನ್ಸಿಲರ್ಸ್ ನಾವು ಗೋಡೆ ಸ್ಟಾರ್ಟ್ ಮಾಡಿದ್ರಿಂದ ಕಂಪ್ಲೀಟ್ ಈಗ ಮಾಡೋರಿಗೆ ಇನ್ಕ್ಲೂಡಿಂಗ್ ಆಲ್ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಸೈನಿ ವರ್ಲ್ಡ್ನಲ್ಲಿ ಸಿಗುತ್ತಲ್ಲ, ಇಲ್ಲಿ ಕಾಸ್ಟ್ಲಿ ಡಿಸ್ಕೌಂಟ್ ಇದೆಯಾ, ಪ್ರೈಸಸ್ ಬೇರೆ ಕಮ್ಮಿ ಇದೆಯಾ? ಅಲ್ಲ ಆ್ಯಕ್ಚುಲಿ ನೋಡಿದ್ರೆ ಸರ್, ಆ್ಯಕ್ಚುಲಿ ನಮ್ಮ ಕ್ವಾಲಿಟಿನ ಬಂದು ಬ್ರ್ಯಾಂಡೆಡ್ ಐಟಮ್ ಇದೆ, ಕ್ವಾಲಿಟಿ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಡಿಸ್ಕೌಂಟ್ ಕೂಡ ಇದೆ, ಆಫರ್ ಇದೆ. MRP ಬಂದು ಜಾಸ್ತಿ ಇರ್ಬೋದು, ಬಟ್ ಅದರಲ್ಲಿ ಬಂದ್ಬಿಟ್ಟು ನಾವು ಮೋರ್ ದೆನ್ ಆಫರ್ ಕೊಡ್ತೀವಿ. ಆಫರ್ ಕೊಟ್ಟಾದ್ಮೇಲೆ ರೇಟ್ ಕಮ್ಮಿನ ಆಗ್ಬಿಡುತ್ತೆ. ಪ್ಲಸ್ ಬ್ರ್ಯಾಂಡೆಡ್ ಇರೋದಕ್ಕಿಂತ ಸ್ವಲ್ಪ ಒಂದು 2-3% ರೇಟ್ ಇರುತ್ತೆ, ಬಟ್ ಆದರೆ ಕ್ವಾಲಿಟಿ ಮೆಟಲ್ ಇರುತ್ತೆ, ಬ್ರ್ಯಾಂಡೆಡ್ ಇರುತ್ತೆ, ಒಳ್ಳೆ ಕ್ವಾಲಿಟಿ ಮೆಟಲ್ ಸಿಗುತ್ತೆ. ಅಂದರೆ ಬ್ರ್ಯಾಂಡೆಡ್ ಮೆಟಲ್ ಪ್ಲಸ್ ನಮ್ಮದು ಒರಿಜಿನಲ್ಲು ಡೈರೆಕ್ಟ್ ಕಂಪನಿಯಿಂದ ಮೆಟಲ್ ಬಂದಿರುತ್ತೆ. ಸೊ ಒರಿಜಿನಲ್ ಐಟಮ್ ಆಗಿ ಸಿಗುತ್ತೆ. ಸೊ ಅನ್ಲೋಡ್ ಮನೆ ಕಟ್ಟೋ ಸ್ಟಾರ್ಟ್ ಮಾಡಿದ್ರೆ ಮನೆ ಫಿನಿಶಿಂಗ್ ಆಗೋರು ನಿಮ್ಮಲ್ಲಿ ಎಲ್ಲ ಸಿಗೋದು. ಹೌದು ಸರ್, ಹೌದು ಸರ್. ಮನೆ ಕರೆಕ್ಟಾಗಿ ಕಟ್ಟಾದ್ಮೇಲೆ ಕಂಪ್ಲೀಟ್ ಫಸ್ಟ್ ಬಂದುಬಿಟ್ಟು ಪ್ಲಂಬಿಂಗ್ ಲೈಟ್ ಬೇಕಾದ್ರೆ ಪ್ಲಂಬಿಂಗ್ ಐಟಮ್ ಫುಲ್ ಇದೆ. ಪ್ಲಂಬಿಂಗ್ ಐಟಮ್ ಆದಮೇಲೆ ಟೈಲ್ಸ್ ಬೇಕಾದ್ರೆ ಟೈಲ್ಸ್ ಇದೆ. ಟೈಲ್ಸ್ ಆದಮೇಲೆ ಫರ್ನಿಚರ್ ಐಟಮ್ ಇದೆ. ಸೊ A to Z ಡೋರು, ಫ್ರೇಮು, ವೀನಿಯರು, ಲ್ಯಾಮಿನೇಟು, ಚಾರ್ಕೋಲ್ ಶೀಟು, ಓಲ್ ಐಟಮ್, ಡೆಕೋರೇಟಿವ್ ಐಟಮ್, ಫುಲ್ ಐಟಮ್ ಎಲ್ಲ ಒಟ್ಟಿಗೆ ಸಿಗ್ಬಿಡುತ್ತೆ. ಪ್ಲಸ್ ಕಸ್ಟಮರ್ ಬಂದುಬಿಟ್ಟು ಒಂದೊಂದು ಐಟಮ್ಗೋಸ್ಕರ ಒಂದೊಂದು ಶೋರೂಮ್ ಹುಡ್ಬೇಕಾಗುತ್ತೆ. ಸೊ ಒಂದೊಂದು ಶೋರೂಮ್ ಹುಡ್ಕೋದು ಬೇಕಾಗಿಲ್ಲ, ಎಲ್ಲ ಐಟಮ್ ಒಂದೇ ಜಾಗದಲ್ಲಿ ಸಿಕ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವರು ಒಂದು 10-15 ಜನರಿಗೆ ಕಾಂಟ್ಯಾಕ್ಟ್ ಮಾಡೋದು ಬೇಕಾಗಿಲ್ಲ. ಪ್ರತಿಯೊಂದು ಐಟಮ್ ಬಂದುಬಿಟ್ಟು ಒಂದೇ ಜಾಗದಲ್ಲಿ ಸಿಗುತ್ತೆ. ಅವ್ರಿಗೆ ಒಂದು ಜನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಅವ್ರ ಮನೆ ಮುಗಿಯೋಷ್ಟೊಳಗಡೆ ಐಟಮ್ ಪೂರ್ತಿ ಅವ್ರಿಗೆ ಸಿಕ್ಬಿಡುತ್ತೆ. ಪ್ಲಸ್ ಅವ್ರಿಗೆ ಮಾರ್ಕೆಟಲ್ಲಿ ಹೋಗ್ಬೇಕಂದ್ರೆ ಟ್ರಾಫಿಕ್ ಇರುತ್ತೆ. ಸೊ ಇಲ್ಲಿ ಬಂದರೆ ಟೈಮ್ ಸೇವ್ ಆಗುತ್ತೆ. ಪ್ಲಸ್ ಮಾರ್ಕೆಟಿಂಗ್ ಹೋದರೆ ಅವ್ರಿಗೆ ಪಾರ್ಕಿಂಗ್ ಸಿಗೋದಿಲ್ಲ. ಸೊ ಇಲ್ಲಿ ಪಾರ್ಕಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಕಸ್ಟಮರ್ಗೆ ಕಂಪ್ಲೀಟಾಗಿ ಒಳ್ಳೆ ಬೆನಿಫಿಟ್ ಆಗುತ್ತೆ. ಸೊ ಅದೇ ಯಾವ ಏರಿಯಾ, ಯಾವ ತಾಲೂಕು, ಯಾವ ಊರಿದೆ ಸರ್? ಇದು ಬಂದುಬಿಟ್ಟು ಸರ್ಜಾಪುರ ಮೇನ್ ರೋಡು, ದಮಸಂದ್ರ ಸರ್ಕಲ್ಲು, ಆನೇಕಲ್ ತಾಲೂಕು, ಬೆಂಗಳೂರು, ಕರ್ನಾಟಕ. ಥ್ಯಾಂಕ್ ಯು ಸರ್. ನಾವು ಇಲ್ಲಿ ರಿಲೇಷನ್ಶಿಪ್ನ 12 ವರ್ಷ 13 ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ನೀವು ಮಾತಾಜಿ ಹಾರ್ಡ್ವೇರ್ ಬೆಳ್ಳಂಡೂರು ಗೇಟಲ್ಲಿ ಇವ್ರದ್ದು ಒಂದು ಚೊಕ್ಕದಾಗಿ ಮಾಡಿ ಅಲ್ಲಿಂದ ಶುರುವಾಗಿರೋದು ಇವ್ರದ್ದು. ಹಂತವಾಗಿ ಬೆಳೆದು ಈ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಕಸ್ಟಮರ್ ಬರ್ತಾರಲ್ಲ ಜನಗಳು, ಅವ್ರಿಗೆ ಯಾವ ಥರ ಅದು ಬರ್ತಾರೋ ಅದ್ರ ಮೇಲೆ ಅವರು ಬೆಳೆದು ಬಂದಿರೋಂಥ ದಾರಿ ಇದು. ಆಮೇಲೆ ಇಲ್ಲಿ ಬಂದರೆ ಒಳಗಡೆ ಬಂದರೆ ಕಸ್ಟಮರು ಆಚೆ ಹೋಗೋದಕ್ಕೆ ಮನ್ಸು ಬರೋಲ್ಲ ಅವ್ರಿಗೆ. ಎಲ್ಲ ಸೊಲ್ಯೂಷನ್, ಹೋಮ್ ಸೊಲ್ಯೂಷನ್, ಕನ್ಸ್ಟ್ರಕ್ಷನ್ಗೆ ಏನಿದೆ ಬ್ರಿಕ್ಸು ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಇಲ್ಲೇ ಸಿಗುತ್ತೆ. ಆ ಕಸ್ಟಮರ್ನ ಆಚೆ ಹೋಗೋದಕ್ಕೆ ಬಿಡೋಲ್ಲ. ರೇಟು ಅಷ್ಟೇ. ನಾವು ಆಕ್ಚುಲಿ ದೊಮ್ಸಂದಿಂದ ಹಿಡಿದು ಬೆಂಗಳೂರು, ಚಿಕ್ಕಪೇಟೆನಲ್ಲಿ ಕೂಡ ಕೆಲವೆಲ್ಲ ರೇಟ್ ಇರುತ್ತೆ. ಇಲ್ಲಿ ಅದೇ ರೇಟ್ಗೆ ಬರ್ತಾರೆ. ಕೆಲವೆಲ್ಲ ಗುಜರಾತ್ಗೆ ಹೋಗ್ತಾರೆ. ಗುಜರಾತೆಲ್ಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಇದರಲ್ಲಿ ಶೋರೂಮಲ್ಲಿ ಪರ್ಚೇಸ್ ಮಾಡಿರೋದು ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಹಾಗಾಗಿ ಈ ಜನಗಳು ಲೋಕಲಲ್ಲಿ ಇವರು ದೊಡ್ಡದಾಗಿ ಶೋರೂಮ್ ಮಾಡೋದಕ್ಕೆ ಇಲ್ಲಿ ಕಟ್ಟಿರ್ತಕ್ಕಂಥ ಬಿಲ್ಡರ್ಸು ಇವರು ಬರ್ತಾರಲ್ಲ, ಅವರು ಜಾಸ್ತಿ ಇದೆ. ಅದಕ್ಕೆ ಹಂಗಾಗಿ ಜನಗಳಿಗೂ ಅಷ್ಟೇ ಒಳಗಡೆ ಬಂದರೆ ಮರ್ಯಾದೆಯನ್ನು ಕೊಡ್ತಾರೆ. ಅವ್ರಿಗೆ ಏನು ಬೇಕೋ ಕೊಟ್ಟು ಆಮೇಲೆ ಪರ್ಸೆಂಟೇಜು ಡಿಸ್ಕೌಂಟು ಕೊಡ್ತಾರೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಮಾಡಿ ಕಸ್ಟಮರ್ನ ಆಚೆ ಕಳಿಸ್ತಾ ಇದ್ದಾರೆ. ಸಂತೋಷವಾಗಿ ಆಚೆ ಕಳಿಸು ಜನಗಳಿಗೆ ಸಂತೋಷನೂ ಕೊಡ್ತಾ ಇದ್ದಾರೆ, ಡಿಸ್ಕೌಂಟು ಕೊಡ್ತಾ ಇದ್ದಾರೆ. ಅದು ಇನ್ನೂ ಬೆಳೀತಾ ಇದ್ದಾರೆ. ಆಗಲೇ ಸಿಲ್ವರ್ ಜುಬ್ಲಿ ಮಾಡ್ತಾ ಇದ್ದಾರೆ, ಇದು ಗೋಲ್ಡನ್ ಜುಬ್ಲಿ ಅಂದ್ಕೊಂಡು ನಮ್ಗೆ ಇನ್ನೂ ಖುಷಿಯಾಗಿದೆ. ಜನಗಳೆಲ್ಲ ಅವ್ರಿಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾರೆ, ಅದು ಗೋಲ್ಡನ್ ಜುಬ್ಲಿ, ಸಿಲ್ವರ್ ಜುಬ್ಲಾಗಿ ಗೋಲ್ಡನ್ ಜುಬ್ಲಾಗಿ
ಅದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಇದು ತುಂಬಾ ಐಟಮ್ ಇಲ್ಲ ಪರ್ಚೇಸ್ ಎಲ್ಲ ಪರ್ಚೇಸ್ ನಾವು ಇಲ್ಲೇ ಮಾಡೋದು. 12 ವರ್ಷದಿಂದ ನಾವು ರಿಲೇಷನ್ನು 12 ವರ್ಷದಲ್ಲೇ ನಾವು ಮಾತಾಜಿ ಹಾಡುಗಳಲ್ಲಿ ಪರ್ಚೇಸ್ ಮಾಡಿದ್ದೀವಿ. ನಮ್ಮ ಮನೆಗೆಲ್ಲ ಇವ್ರ ಹತ್ರನೇ ತಗೊಂಡಿದ್ದು. ಆವಾಗಿಂದ ಇವಾಗಲೂ ಹೀಗೆ ರಿಲೇಷನ್ಶಿಪ್ ಹೋಗ್ತಾ ಇದೆ. ಆಮೇಲೆ ಸರ್ವಿಸು ಅಷ್ಟೇ. ಆಮೇಲೆ ಇವರು ಮೆಟೀರಿಯಲ್ ಕೊಡ್ತಾರೆ, ಕಡಿಮೆ ರೇಟಲ್ಲಿ ಡಿಸ್ಕೌಂಟ್ ಮಾಡಿ ಕೊಟ್ಟರೆ ಸರ್ವಿಸ್ ಇದೆಯಲ್ಲ ಅದು ಮೇಯ್ನ್. ಎಲ್ಲ ಕಡೆ ಸಿಗುತ್ತೆ ವಸ್ತುಗಳು, ಆದರೆ ಸರ್ವಿಸ್ ಮೇಯ್ನ್. ಅವ್ರು ಹೇಳಿದ ತಕ್ಷಣ ಇದು ಕೊಡ್ತಾರಲ್ಲ ಅದು. ಆಮೇಲೆ ಇಲ್ಲಿ ಒಳಗಡೆ ಮಾಡ್ತಾರಲ್ಲ ಕೆಲಸ, ಅವರು ಅಷ್ಟೇ. ಅವರು ಇವ್ರು ಪ್ರೋತ್ಸಾಹ ತಗೊಂಡು ಅವ್ರ ಪ್ರೋತ್ಸಾಹ ಇವ್ರಿಗೂ ಕೊಟ್ಟು ಅವರು ಸಹ ಒಳಗಡೆ ಏನು ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲ ಇದು ಮಾಡಿಕೊಂಡು 50 ಜನ 55 ಜನ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ತೃಪ್ತಿ ಆಗೋ ಥರ ಮಾಡಿಕೊಂಡು ಏನು ಈ ಪ್ರಾಜೆಕ್ಟ್ವ್ರಿಗೂ ತೊಂದರೆ ಇಲ್ಲದೇ ಹೋಗ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷ. ಲೋಕಲಲ್ಲಿ ನಾವು ಚಿಕ್ಕಪೇಟೆ ಇನ್ನೊಂದು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋ ಬದಲು ಇಲ್ಲಿ ಎಲ್ಲ ಜನಗಳು ಬಂದು ತಗೊಂಡು ಏನು ಬೇಕು ಇದು ಮಾಡಿಕೊಂಡು ನಡೀಲಿ ಅಂತ ಹೇಳ್ಬಿಟ್ಟು ತುಂಬ ಹಾರೈಸಿ ನಮಗೆ ಹೃದಯಪೂರ್ವಕವಾಗಿ ವಂದನೆ ಹೇಳ್ತೀವಿ.